Hello my dear students, myself Chaitra. This is Principles of Marketing class. So next ನಾವು ಫಸ್ಟು ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನೋಡಿದ್ವಿ. ಸೊ ಆಮೇಲೆ ಟೈಪ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು 5 C's ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ನ ನೋಡಿದ್ವಿ. ಸೊ ನೆಕ್ಸ್ಟು ನಾವು ಪ್ರಿನ್ಸಿಪಲ್ಸ್ ಆಫ್ ಹೋಲ್ಡಿಂಗ್ ಆ್ಯನ್ ಈವೆಂಟ್, ಪ್ರಿನ್ಸಿಪಲ್ಸ್ ಫಾರ್ ಹೋಲ್ಡಿಂಗ್ ಆ್ಯನ್ ಈವೆಂಟ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸೆವೆರಲ್ ಪ್ರಿನ್ಸಿಪಲ್ಸ್ ಇದೆ. ಪ್ರಿನ್ಸಿಪಲ್ಸ್ ಆಫ್ ಕ್ಲಾರಿಟಿ ಆಫ್ ಪರ್ಪೋಸ್, ಪ್ರಿನ್ಸಿಪಲ್ಸ್ ಆಫ್ ಫೋಕಸ್, ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಕಮ್ಯುನಿಕೇಷನ್, ಪ್ರಿನ್ಸಿಪಲ್ಸ್ ಆಫ್ ಕನೆಕ್ಟಿವಿಟಿ, ಪ್ರಿನ್ಸಿಪಲ್ಸ್ ಆಫ್ ಫೆಸಿಲಿಟೇಷನ್, ಪ್ರಿನ್ಸಿಪಲ್ಸ್ ಆಫ್ ಪ್ರಮೋಷನ್, ಪ್ರಿನ್ಸಿಪಲ್ಸ್ ಆಫ್ ಕಾನ್ಫಿಡೆನ್ಸ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಫ್ ಪೀಪಲ್ ಮ್ಯಾನೇಜ್ಮೆಂಟ್, ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ documentation, principles of evaluation, principles of convenience, principles of acknowledgement, principles of commitment, principles of optimum utilization of resources, principles of maximum care. So these are all the principles of event. ಸೊ ಒಂದು ಈವೆಂಟ್ನ ನಾವು ಹೋಲ್ಡ್ ಮಾಡಬೇಕಂದ್ರೆ ಇಷ್ಟೆಲ್ಲ ನಮಗೆ ಪ್ರಿನ್ಸಿಪಲ್ಸ್ ಇದೆ. ಸೊ ಫಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪ್ರಿನ್ಸಿಪಲ್ಸ್ ಆಫ್ ಕ್ಲಾರಿಟಿ ಆಫ್ ಪರ್ಪೋಸ್. ಅಕಾರ್ಡಿಂಗ್ ಟು ದೀಸ್ ಪ್ರಿನ್ಸಿಪಲ್ಸ್, ದಿ ಕನ್ಸರ್ನ್ ಕ್ಲೈಂಟ್ ಆರ್ ಕಂಪನಿ ಶುಡ್ ಕ್ಲಿಯರ್ಲಿ ಸ್ಟೇಟ್ ದಿ ಆಬ್ಜೆಕ್ಟಿವ್ ಫಾರ್ ಹೋಲ್ಡಿಂಗ್ ಆ್ಯನ್ ಈವೆಂಟ್. ಅಂದರೆ ಒಂದು ಕಂಪನಿ ಆಗಿರ್ಬೋದು ಅಥವಾ ಒಬ್ಬ ಕ್ಲೈಂಟ್ ಆಗಿರ್ಬೋದು. ಸೊ ಅವರು ಏನು ಮಾಡಬೇಕು, ಕ್ಲಿಯರ್ಲಿ ಸ್ಟೇಟ್, ಕ್ಲಿಯರ್ ಆಗಿ ಅವ್ರು ಏನು ಮಾಡಬೇಕು, ಒಂದು ಆಬ್ಜೆಕ್ಟಿವ್ನ ಸ್ಟೇಟ್ ಮಾಡಬೇಕು. ನಾವು ಯಾಕೆ ಮೀಟಿಂಗ್ನ ಈವೆಂಟ್ನ ಹೋಲ್ಡ್ ಮಾಡ್ತಿದ್ದೀವಿ ಅನ್ನೋದನ್ನು. ಸೊ ದಿ ಆಬ್ಜೆಕ್ಟಿವ್ ಮೇ ಬಿ ಫಾರ್ ಫೈನಾನ್ಷಿಯಲ್ ಆರ್ ಆಪರೇಷನಲ್ ಅಂದರೆ ನಮಗೆ ಇಲ್ಲಿ ಆಬ್ಜೆಕ್ಟಿವು ಒಂದು ಫೈನಾನ್ಷಿಯಲ್ ಆಗು ಇರ್ಬೋದು ಅಥವಾ ಆಪರೇಷನಲ್ ಆಗೂ ಇರ್ಬೋದು. ಸೊ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ ಮೇ ಬಿ ಅಚೀವ್ ಎ ಡಿಸೈರ್ಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಒಂದು ಫೈನಾನ್ಷಿಯಲ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಒಂದು ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ನ ಒಂದು ಅಚೀವ್ ಮಾಡೋದಾಗಿರುತ್ತೆ. ಸೊ ಒನ್ಸ್ ದಿ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಈಸ್ ಕ್ಲಿಯರ್ ಅಬೌಟ್ ದಿ ಆಬ್ಜೆಕ್ಟಿವ್. ಒಂದ್ಸಲ ಈವೆಂಟ್ ಮ್ಯಾನೇಜ್ಮೆಂಟ್ ಟೀಮು ಒಂದು ಆಬ್ಜೆಕ್ಟಿವ್ ಬಗ್ಗೆ ಕ್ಲಿಯರ್ ಆದರೆ ನಮಗೇನಾಗುತ್ತೆ, ಒಂದು ಈವೆಂಟ್ನ ಆರ್ಗನೈಸ್ ಮಾಡೋದಕ್ಕೆ ಒಂದು ಏನಾಗ್ತಾ ಹೋಗುತ್ತೆ, ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಸಿಮಿಲರ್ಲಿ ಎ ಕಂಪನಿ ಮೇ ಹೋಲ್ಡ್ ದಿ ಡಿಫ್ರೆಂಟ್ ಈವೆಂಟ್ಸ್ ಟು ಅಚೀವ್ ದಿ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್. ಅಂದರೆ ಕಂಪನಿ ಏನು ಮಾಡುತ್ತೆ, ಡಿಫ್ರೆಂಟ್ ಈವೆಂಟ್ಸ್ನ ಹೋಲ್ಡ್ ಮಾಡುತ್ತೆ ಫಾರ್ ದಿ ಪರ್ಪಸ್ ಆಫ್ ಟು ಅಚೀವ್ ಎ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್. ಸೊ ದೇರ್ ಫೋರ್ ಕ್ಲಾರಿಟಿ ಆಫ್ ಆಬ್ಜೆಕ್ಟಿವ್ ಈಸ್ ಇಂಪಾರ್ಟೆಂಟ್. ಅಂದರೆ ಒಂದು ಆಬ್ಜೆಕ್ಟಿವ್ನ ಕ್ಲಾರಿಟಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಯಾಕೆಂದರೆ ಇಂಪಾರ್ಟೆಂಟ್ ಬಿಫೋರ್ ಡ್ರಾಯಿಂಗ್ ಸ್ಟ್ರಾಟಜೀಸ್ ಟು ಎಕ್ಸಿಕ್ಯೂಟ್ ದೆಮ್. ನಾವು ಒಂದು ಸ್ಟ್ರಾಟಜಿನ ಡ್ರಾ ಮಾಡೋಕ್ಕಿಂತ ಮುಂಚೆ ನಮಗೆ ಏನಾಗಿರಬೇಕು, ಒಂದು ಕ್ಲಾರಿಟಿ, ಒಂದು ಆಬ್ಜೆಕ್ಟಿವಲ್ಲಿ ಕ್ಲಾರಿಟಿ ಇದ್ದರೆ ಏನು ಮಾಡ್ಬೋದು, ಒಂದು ಸ್ಟ್ರಾಟಜಿನ ಡ್ರಾ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಫೋಕಸ್. ಎನ್ಸ್ ದಿ ಟರ್ಮ್ ಫೋಕಸ್ ರೆಫರ್ಸ್ ಟು ಟಾರ್ಗೆಟ್ ಆಡಿಯನ್ಸ್. ಅಂದರೆ ಇಲ್ಲಿ ಏನಂತ ಫೋಕಸ್ ಅನ್ನೋದು ಏನಂತ ರೆಫರ್ ಮಾಡುತ್ತೆ ಅಂದರೆ ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತಕ್ಕಂಥದ್ದನ್ನ ರೆಫರ್ ಮಾಡುತ್ತೆ. ಸೊ ನಾವು ಯಾವ ಪರ್ಪಸ್ಗೋಸ್ಕರ, ಯಾರಿಗೋಸ್ಕರ ನಾವು ಮೀಟಿಂಗ್ನ ಮಾಡ್ತಿದ್ದೀವಿ ಅನ್ನೋದನ್ನ ಫೋಕಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕಂಪನಿನ ತಗೊಂಡ್ರೆ ಇಲ್ಲಿ ಟಾರ್ಗೆಟ್ ಆಡಿಯನ್ಸ್ ಯಾರಂದರೆ ಕಸ್ಟಮರ್ಸು. ಸೊ ಅವ್ರ ಕಸ್ಟಮರ್ಸ್ ಏನಾಗಿರ್ತಾರೆ, ಆಡಿಯನ್ಸ್ ಆಗಿರ್ತಾರೆ. ಸೊ ನಾವು ವೈಲ್ ಆರ್ಗನೈಸಿಂಗ್ ಎನಿ ಕೈಂಡ್ಸ್ ಆಫ್ ಈವೆಂಟ್ ಈ ಶುಡ್ ಬಿ ಫೋಕಸ್ ದಿ ನೀಡ್ಸ್ ಆಫ್ ಇಸ್ ಕಸ್ಟಮರ್. ಅಂದರೆ ಇಲ್ಲೇನಾಗುತ್ತೆ ಅಂದರೆ ನಾವು ಈವೆಂಟ್ನ ಎನಿ ಕೈಂಡ್ ಆಫ್ ಈವೆಂಟ್ನ ಆರ್ಗನೈಸ್ ಮಾಡ್ತಿದ್ದೀವಿ ಅಂದರೆ ಫಸ್ಟು ನಾವು ಏನನ್ನ ಫೋಕಸ್ ಮಾಡ್ತೀವಿ, ನೀಡ್ಸ್ ಆಫ್ ಇಟ್ಸ್ ಕಸ್ಟಮರ್. ಸೊ ಈ ಕಸ್ಟಮರ್ನ ನೀಡ್ಸ್ನ ನಾವು ಫೋಕಸ್ ಮಾಡ್ತೀವಿ. ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕಸ್ಟಮರ್ಸ್ ಈಸ್ ಎನ್ಶೂರ್ಡ್ ಎನಿ ಕೈಂಡ್ ಆಫ್ ಈವೆಂಟ್ ಹಾಸ್ಟೆಡ್ ಬೈ ಎ ಕಂಪನಿ. ನಾವು ಒಂದು ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ನ ನಾವು ಯಾವ ರೀತಿ ಎನ್ಶೂರ್ ಮಾಡ್ಬೋದಪ್ಪ ಅಂದರೆ,
ಈವೆಂಟ್ ಹಾಸ್ಟೆಡ್ ಬೈ ದಿ ಕಂಪನಿ, ಒಂದು ಈವೆಂಟ್ನ ಕಂಪನಿ ಯಾವ ರೀತಿ ಒಂದು ಪ್ರೆಸೆಂಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಕಮ್ಯುನಿಕೇಷನ್. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ದೀಸ್ ಪ್ರಿನ್ಸಿಪಲ್ ದಿ ಆಬ್ಜೆಕ್ಟಿವ್ ಆ್ಯಂಡ್ ಗೋಲ್ಸ್ ಆಫ್ ಬಿಸ್ನೆಸ್ ಶುಡ್ ಬಿ ಪ್ರಾಪರ್ಲಿ ಕಮ್ಯುನಿಕೇಟೆಡ್ ಟು ದಿ ಕನ್ಸರ್ನ್. ಅಂದರೆ ಇಲ್ಲಿ ಏನು ಮಾಡಬೇಕು ಅಪ್ಪ ಅಂದರೆ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್ ಆಫ್ ಬಿಸ್ನೆಸ್ನ ಏನು ಮಾಡಬೇಕು, ಪ್ರಾಪರ್ಲಿ ಕಮ್ಯುನಿಕೇಟೆಡ್ ವಿತ್ ಟು ದಿ ಕನ್ಸರ್ನ್. ಅಂದರೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಸೊ ಅವ್ರಿಗೆ ನಾವೇನು ಮಾಡಬೇಕಾಗುತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಟು ದಿ ಕಮ್ಯುನಿಕೇಟ್ ದಿ ಆಬ್ಜೆಕ್ಟಿವ್ ಬೋತ್ ದಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್. ನಾನು ಪ್ರೀವಿಯಸ್ ಹೇಳ್ದ ಹಾಗೆ ನಮಗೆ ಇದು ಒಂದು ಎಸೆನ್ಷಿಯಲ್ ರಿಕ್ವೈರ್ಮೆಂಟು. ಏನಂದರೆ ಒಂದು ಆಬ್ಜೆಕ್ಟಿವ್ನ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು, ಅದು ಬೋತ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಇಬ್ಬರಿಗೂ ಕೂಡ ಏನು ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಸೊ ದಿ ಈವೆಂಟ್ ಮ್ಯಾನೇಜರ್ ಶುಡ್ ಕಮ್ಯುನಿಕೇಟ್ ದಿ ವರ್ತ್ ಆಫ್ ಬಿಸ್ನೆಸ್, ದಿ ವ್ಯಾಲ್ಯೂ ಇಟ್ ಈಸ್ ಆ್ಯಡಿಂಗ್, ದಿ ಕೈಂಡ್ಸ್ ಆಫ್ ಸರ್ವಿಸಸ್ ಈಸ್ ಆಫರ್ಡ್. ಅಂದರೆ ಯಾವುದಾದ್ರ ಬಗ್ಗೆ ಎಲ್ಲ ಒಬ್ಬ ಈವೆಂಟ್ ಮ್ಯಾನೇಜರು ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕಂದ್ರೆ ವ್ಯಾಲ್ಯೂ ಆಫ್ ಇಟ್ಸ್ ಆ್ಯಡಿಂಗ್ ಆಗಿರ್ಬೋದು, ಅಥವಾ ಏನೆಲ್ಲ ಸರ್ವಿಸಸ್ನ ಆಫರ್ ಮಾಡ್ತಾರೆ ಅನ್ನೋದಾಗಿರ್ಬೋದು, ಬೆನಿಫಿಟ್ಸ್ ಟು ಸೊಸೈಟಿ, ಒಂದು ಸೊಸೈಟಿಗೆ ಏನು ಬೆನಿಫಿಟ್ ಇದೆ ಅಂತಕ್ಕಂಥದ್ದು, ಈ ರೀತಿ ಒಂದು ಕ್ಲಾರಿಟಿ ಮತ್ತು ಲುಡಿಲಿಟಿನ ಕೊಡ್ತಕ್ಕಂಥದ್ದು. ಸೊ ದಿ ಈವೆಂಟ್ ಮ್ಯಾನೇಜರ್ ಶುಡ್ ಮೇಕ್ ಯೂಸ್ ಆಫ್ ಪಬ್ಲಿಕ್ ಮೀಡಿಯಾ ಟು ಪ್ರಮೋಟ್ ದೇರ್ ಐಡಿಯಾಸ್ ಇನ್ ಲಾರ್ಜ್ ಸ್ಕೇಲ್. ಅಂದರೆ ಏನು ಮಾಡ್ತಾರೆ ಈವೆಂಟ್ ಮ್ಯಾನೇಜರು, ತಮ್ಮ ಐಡಿಯಾನ ಪಬ್ಲಿಕ್ಕಿಗೆ ಏನು ಮಾಡ್ತಾರೆ, ಪ್ರಮೋಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಪಬ್ಲಿಕ್ ಮೀಡಿಯಾನ ಯೂಸ್ ಮಾಡಿಕೊಂಡು ಒಂದು ಐಡಿಯಾಸ್ನ ಏನು ಮಾಡ್ತಾರೆ, ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಕನೆಕ್ಟಿವಿಟಿ. ಇಲ್ಲಿ ಕನೆಕ್ಟಿವಿಟಿ ಅಂದರೆ ಏನಂದರೆ ಇಟ್ ರೆಫರ್ಸ್ ಟು ಲಾಜಿಸ್ಟಿಕ್ ಅನ್ನೋದನ್ನ ರೆಫರ್ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದಿ ಈವೆಂಟ್ ಆರ್ಗನೈಸರ್ಸ್ ಶುಡ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ದಿ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ಸ್ ಮೇಡ್ ಟು ರೀಚ್ ದಿ ಈವೆಂಟ್ ಸ್ಪಾಟ್ ಆ್ಯಂಡ್ ದಿ ಬ್ಯಾಕ್. ಅಂದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಈವೆಂಟ್ ಆರ್ಗನೈಸರ್ ಯಾರು ಇರ್ತಾರೆ, ಸೊ ಅವರು ಏನು ಮಾಡಿರಬೇಕು, ಒಂದು ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿರಬೇಕು. ಅಂದರೆ ಕ್ಲಿಯರಾಗಿ ಏನಂದರೆ ಒಂದು ಈವೆಂಟ್ ಸ್ಪಾಟ್ಗೆ ಅಲ್ಲಿ ರೀಚ್ ಆಗೋದ್ರಿಂದ ಮತ್ತು ಅಲ್ಲಿಂದ ಬ್ಯಾಕ್ ಬರೋವರೆಗೂ ಏನು ಮಾಡಬೇಕು, ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ದಿ ವೆನ್ಯೂ ಆಫ್ ಈವೆಂಟ್ ಈಸ್ ಡಿಸೈಡೆಡ್ well in advance. The logistic arrangements are known to the participant at the time of registration. ಇಲ್ಲಿ ಏನಂದರೆ ನಾವು ಒಂದು ಈವೆಂಟ್ನ ಆರ್ಗನೈಸ್ ಮಾಡಬೇಕಾದ್ರೆ ವೆನೋ ಇದೆಯಲ್ಲ, ಈ ವೆನೋ ಅಂದರೆ ಪ್ಲೇಸ್, ಈ ಪ್ಲೇಸ್ ಇದೆಯಲ್ಲ, ಪ್ಲೇಸ್ನ ನಾವೇನು ಮಾಡಬೇಕು, ವೆಲ್ ಅಡ್ವಾನ್ಸ್ ಆಗಿ ಮೊದಲೇ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಈ ಲಾಜಿಸ್ಟಿಕ್ ಅರೇಂಜ್ಮೆಂಟ್ನ ನಾವು ಏನು ಮಾಡ್ತಾ ಹೋಗಬೇಕು, ಪಾರ್ಟಿಸಿಪೇಟ್ಗೆ ರಿಜಿಸ್ಟ್ರೇಷನ್ ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್ ಏನು ಮಾಡ್ತಾ ಹೋಗಬೇಕು, ತಿಳಿಸ್ತಾ ಹೋಗಬೇಕು. ಸೊ ದೇರ್ ಫೋರ್ ದೇರ್ ಈಸ್ ನೋ ಆಂಬಿಟ್ಯೂಟಿ ಇನ್ ಪಿಕಪ್ ಆ್ಯಂಡ್ ಡ್ರಾಪ್. ಅಂದರೆ ಇಲ್ಲಿ ಅವರಿಗೆ ಏನಾಗಿರಲ್ಲ, ಒಂದು ಅನುಮಾನ ಅಂತ, ಒಂದು ದ್ವಂದ್ವ ಅಂತಕ್ಕಂಥದ್ದು ಏನಾಗಿರಲ್ಲ, ಇವ್ರಿಗೆ ಸೃಷ್ಟಿ ಆಗಲ್ಲ. ಸೊ ಪಿಕಪ್ ಅಥವಾ ಡ್ರಾಪ್ ಮಾಡೋದಕ್ಕೆ ಇದರಿಂದ ಒಂದು ಕನ್ಫ್ಯೂಷನ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗಲ್ಲ. ಸೊ ಇನ್ ಅಡಿಷನ್ to this required man and material are moved to the location to facilitate desired preparation without causing undue trouble. ಅಂದರೆ ಇಲ್ಲಿ ಒಂದು ಮೆನ್ ಆಗಿರ್ಬೋದು ಅಥವಾ ಮೆಟೀರಿಯಲ್ಸ್, ಅಂದರೆ ನಾವು ಒಂದು ಈವೆಂಟ್ನ ಆರ್ಗನೈಸ್ ಮಾಡ್ತೀವಿ ಅಂದರೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ, ಈ ಮೆಟೀರಿಯಲ್ಸ್ನೆಲ್ಲ ಮೂವ್ ಮಾಡೋದಕ್ಕೆ ಲೊಕೇಶನ್ಗೆ. ಯಾಕೆ ಅಂದರೆ ಟು ಫೆಸಿಲಿಟಿ, ಒಂದು ಪ್ರಿಪ್ರೇಷನ್ ಅಂದರೆ ಒಂದು ಡಿಸೈರ್ಡ್ ಪ್ರಿಪ್ರೇಷನ್ನ ಮಾಡೋದಕ್ಕೆ. ಅಂದರೆ ವಿತೌಟ್ ಅಂದರೆ ಯಾವುದೇ ರೀತಿ ಒಂದು ಟ್ರಬಲ್, ತೊಂದರೆ ಆಗದೇ ಒಂದು ಟ್ರಬಲ್ ಆಗದೇ ಇರೋ ರೀತಿಯಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು ಪ್ರಿನ್ಸಿಪಲ್ಸ್ ಆಫ್ ಫೆಸಿಲಿಟೇಷನ್. ನೆಕ್ಸ್ಟ್ ಒನ್ನು
principles of facilitation. According to this principle, the business should organize the event in such a way that it should offer the audience a joyful experience. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗಬೇಕು, ಒಂದು ಬಿಸ್ನೆಸ್ಸು ಈವೆಂಟ್ನ ಆರ್ಗನೈಸ್ ಮಾಡಿದೆ ಅಂದರೆ ಈ ಈವೆಂಟು ಏನು ಮಾಡ್ತಾ ಹೋಗಬೇಕು, ಒಂದು ಆಡಿಯನ್ಸ್ ಯಾರಿರ್ತಾರೆ ಅವ್ರಿಗೆ ಒಂದು ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ನ ಏನು ಆಫರ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಪಾಸಿಬಲ್ ಓನ್ಲಿ ವೆನ್ ದಿ ಬಿಸ್ನೆಸ್ ಆ್ಯಸ್ ಅರೇಂಜ್ಡ್ ಹೈ ಪ್ರೊಫೈಲ್ ಸ್ಪೀಕರ್ ಆ್ಯಂಡ್ ಗುಡ್ ಆರ್ಗನೈಸಿಂಗ್ ಟೀಮ್. ಅಂದರೆ ಇದು ಪಾಸಿಬಲ್ ಆಗಬೇಕು ಅಂದರೆ ಏನು ಮಾಡಬೇಕಂದ್ರೆ ಒಂದು ಬಿಸ್ನೆಸ್ಸು ಹೈ ಪ್ರೊಫೈಲ್ ಸ್ಪೀಕರು ಮತ್ತು ಗುಡ್ ಆರ್ಗನೈಸಿಂಗ್ ಟೀಮ್ನ ಅರೇಂಜ್ ಮಾಡಿದಾಗ ನಮಗೆ ಏನಾಗುತ್ತೆ, ಇಲ್ಲಿ ಒಂದು ಆಡಿಯನ್ಸ್ಗೆ ಒಂದು ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಿ ಟೀಮ್ ಮೆಂಬರ್ ಎಂಗೇಜ್ಡ್ ದಿ ಆಡಿಯನ್ಸ್ ವಿತ್ ದಿ ದೇರ್ ಎಬಿಲಿಟೀಸ್. ಅಂದರೆ ಅವರ ಎಬಿಲಿಟಿಗೆ ತಕ್ಕನಾಗಿ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಟೀಮ್ ಮೆಂಬರ್ಸು ಆಡಿಯನ್ಸ್ ಜೊತೆ ಎಂಗೇಜ್ ಆಗ್ತಾ ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸ್ ಮತ್ತು ಗೇಮ್ಸು, ಕಾಂಪಿಟೇಷನ್ನು, ಈ ರೀತಿ ಒಂದು ನಾವು ಈವೆಂಟ್ನ ಆರ್ಗನೈಸ್ ಮಾಡೋದ್ರಿಂದ ಕೀಪ್ ಆಡಿಯನ್ಸ್ ಹ್ಯಾಪಿ ಆ್ಯಂಡ್ ಎಂಗೇಜ್ಡ್. ಒಂದು ಆಡಿಯನ್ಸ್ ಯಾರಿರ್ತಾರೆ ಅವರು ಹ್ಯಾಪಿಯಾಗಿರೋದಕ್ಕೆ ಮತ್ತು ಒಂದು ಇನ್ವಾಲ್ವ್ಮೆಂಟ್, ಎಂಗೇಜ್ ಅಂದರೆ ಒಂದು ಆ ಈವೆಂಟಲ್ಲಿ ಅವರು ಇನ್ವಾಲ್ವ್ ಆಗಬೇಕಂದ್ರೆ ನಾವೇನು ಮಾಡ್ತಾ ಹೋಗಬೇಕು, ಇಲ್ಲಿ ಒಂದು ಗೇಮ್ಸ್ ಆಗಿರ್ಬೋದು, ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಕಾಂಪಿಟೇಷನ್, ಈ ರೀತಿ ಮಾಡ್ತಾ ಹೋಗಬೇಕು. ಸೊ ದೀಸ್ ಆ್ಯಕ್ಟಿವಿಟಿ ವಿಲ್ ರಿಮೈನ್ ಇನ್ ದೇರ್ ಮೆಮೊರಿ ಆ್ಯಂಡ್ ಇನ್ಫ್ಲೂಯೆನ್ಸ್ ದೆಮ್ ಟು ಅಟೆಂಡ್ ಎನಿ ಕೈಂಡ್ ಆಫ್ ಈವೆಂಟ್ ಇನ್ ಫ್ಯೂಚರ್. ಅಂದರೆ ನಾವು ಒಂದು ಈವೆಂಟ್ನ ಮಾಡ್ತಿದ್ದೀವಿ ಅಂದರೆ ಆ ಈವೆಂಟು ಆ ಆಡಿಯನ್ಸ್ಗೆ ಏನು ಮಾಡಬೇಕು, ಅವ್ರ ಮೆಮೊರಿನಲ್ಲಿ ಹಾಗೆ ಉಳ್ಕೊಂಡಿದೆ ಅಂದರೆ ಮತ್ತೆ ಅವ್ರನ್ನ ಏನು ಮಾಡುತ್ತೆ, ಅನದರ್ ಕೈಂಡ್ ಆಫ್ ಅಂದರೆ ಇನ್ನು ಎನಿ ಕೈಂಡ್ ಆಫ್ ಈವೆಂಟ್ಸ್ನ ಆರ್ಗನೈಸ್ ಮಾಡಿದ್ರೆ ಅದನ್ನ ಅವರು ಅಟೆಂಡ್ ಮಾಡೋ ರೀತಿ, ಫ್ಯೂಚರಲ್ಲಿ ಅಟೆಂಡ್ ಮಾಡೋ ರೀತಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ನು ಪ್ರಿನ್ಸಿಪಲ್ಸ್ ಆಫ್ ಪ್ರಮೋಷನ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ದಿ ಬಿಸ್ನೆಸ್ ಶುಡ್ ಸ್ಟ್ರೀವ್ ಟು ಬಿಲ್ಡ್ ಇಟ್ಸ್ ಗುಡ್ ವಿಲ್ ಇನ್ ದಿ ಮೈಂಡ್ಸ್ ಆಫ್ ಕಸ್ಟಮರ್ಸ್. ಅಂದರೆ ಇಲ್ಲಿ ಒಂದು ಬಿಸ್ನೆಸ್ ಏನು ಮಾಡ್ತಾ ಹೋಗುತ್ತೆ, ಬಿಲ್ಡ್ ಟು ಇಟ್ಸ್ ಗುಡ್ ವಿಲ್, ಅಂದರೆ ಒಂದು ಬಿಸ್ನೆಸ್ಸು ಗುಡ್ ವಿಲ್ನ ಕ್ರಿಯೇಟ್ ಮಾಡಬೇಕು ಅಥವಾ ಬಿಲ್ಡ್ ಮಾಡಬೇಕಂದ್ರೆ ಇನ್ ದಿ ಮೈಂಡ್ ಆಫ್ ಕಸ್ಟಮರ್ಸ್ನ ಮೈಂಡಲ್ಲಿ ಬಿಲ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಹೋಗಬೇಕು. ಫಾರ್ ದೀಸ್ ಪರ್ಪೋಸ್ ಈ ಶುಡ್ ಆಫರ್ ಸಮ್ ಯೂನಿಕ್ ಗಿಫ್ಟ್ಸ್. ಅಂದರೆ ಒಂದು ಈ ಪರ್ಪಸ್ಗೋಸ್ಕರ ಏನು ಮಾಡ್ತಾ ಹೋಗುತ್ತೆ, ಸಮ್ ಯೂನಿಕ್ ಗಿಫ್ಟ್ನ ಎಲ್ಲ ಆಲ್ ಪಾರ್ಟಿಸಿಪೇಟ್ಗೆ, ಆಲ್ ಕಸ್ಟಮರ್ಸ್ಗೆ, ಅಂದರೆ ಆಲ್ ದೋಸ್ ಕಸ್ಟಮರ್ಸ್ಗೆ ಏನು ಮಾಡ್ತಾ ಹೋಗುತ್ತೆ, ಕೊಡ್ತಾ ಹೋಗುತ್ತೆ. ಒಂದು ಈವೆಂಟಲ್ಲಿ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅವರಿಗೆಲ್ಲ ಕೊಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಮೆಥಡ್ಸ್ ಟು ಪ್ರಮೋಷನ್ ಆಫ್ ಎನಿ ಇಂಟೆಲಿಜೆಂಟ್ ಕಂಪನಿ. ಅಂದರೆ ಈ ಮೆಥಡ್ ಒಂದು ಕೂಡ ಒಂದು ಇಂಟೆಲಿಜೆಂಟ್ ಕಂಪನಿಯ ಒಂದು ಒನ್ ಆಫ್ ದಿ ಇಂಟೆಲಿಜೆಂಟ್ ಮೆಥಡ್ ಅಂತಲೂ ಹೇಳ್ಬೋದು. ಗಿವಿಂಗ್ ಗಿಫ್ಟ್ ನಾಟ್ ಓನ್ಲಿ ಪ್ರಮೋಟ್ ದಿ ಕಂಪನೀಸ್ ಪ್ರಾಡಕ್ಟ್. ಒಂದು ಕಂಪನಿ ಪ್ರಾಡಕ್ಟ್ನ ನಾವು ಪ್ರಮೋಟ್ ಮಾಡೋದಕ್ಕೆ ಮಾತ್ರ ನಾವು ಏನು ಮಾಡಲ್ಲ, ಗಿಫ್ಟ್ನ ಕೊಡೋದಿಲ್ಲ. ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ವೇ ಆಫ್ ಥಿಂಕಿಂಗ್ ದಿ ಕಸ್ಟಮರ್ ಫಾರ್ ಸಪೋರ್ಟಿಂಗ್ ದಿ ಈವೆಂಟ್. ಅಂದರೆ ಇವರು ಏನು ಮಾಡ್ತಾ ಹೋಗ್ತಾರೆ, ಒಂದು ಕಸ್ಟಮರ್ಗೆ ಇಟ್ ಈಸ್ ದಿ ವೇ ಆಫ್ ಥ್ಯಾಂಕಿಂಗ್ ದಿ ಕಸ್ಟಮರ್ಸ್. ಒಂದು ಕಸ್ಟಮರ್ಸ್ಗೆ ಒಂದು ಕೃತಜ್ಞತೆಯನ್ನು ಹೇಳೋದಕ್ಕೋಸ್ಕರ ಅಥವಾ ಒಂದು ಮೀಟಿಂಗ್, ಒಂದು ಈವೆಂಟಲ್ಲಿ ಅವರ ಸಪೋರ್ಟ್ ಕೊಟ್ಟಿದ್ದಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಒಂದು ಥ್ಯಾಂಕಿಂಗ್ನ ಹೇಳೋದ್ರ ಮೂಲಕ ಒಂದು ಗಿಫ್ಟ್ನ ಪ್ರೊವೈಡ್ ಮಾಡ್ತಾರೆ. ಸೊ ವೈಲ್ ಗಿಫ್ಟಿಂಗ್ ಕೇರ್ ಹ್ಯಾಸ್ ಟು ಬಿ ಎಕ್ಸಸೈಸ್ಡ್. ಗಿಫ್ಟ್ ಶುಡ್ ನಾಟ್ ಕ್ರಿಯೇಟ್ ಎನಿ ಕಾಂಟ್ರಡಿಕ್ಟ್ ಅಬೌಟ್ ದಿ ಬೇಸಿಕ್ ಪರ್ಪಸ್ ಆಫ್ ಈವೆಂಟ್. ಒಂದು ಈವೆಂಟ್ನ ಬೇಸಿಕ್ ಪರ್ಪಸ್ನ ಏನು ಮಾಡಲ್ಲ, ಇದು ಕಾಂಟ್ರಡಿಕ್ಟ್ ಮಾಡೋದಿಲ್ಲ. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಕಾನ್ಫಿಡೆನ್ಸ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ದಿ ಬಿಸ್ನೆಸ್ ಆರ್ ಈವೆಂಟ್ ಆರ್ಗನೈಸರ್ಸ್ ಶುಡ್ ಪ್ರೊವೈಡ್ ದಿ ಕರೆಕ್ಟ್ ಆ್ಯಂಡ್ ಕನ್ವೀನಿಯನ್ಸಿಂಗ್ ಆನ್ಸರ್ ಟು ದಿ ಕ್ವಶನ್ ರೈಸ್ಡ್ ಬೈ ದಿ ಕಸ್ಟಮರ್ಸ್.
ಇಲ್ಲಿ ಏನಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಕಾನ್ಫಿಡೆಂಟ್ ಅಂದರೆ ಇಲ್ಲಿ ಈವೆಂಟ್ ಆರ್ಗನೈಸ್ ಮಾಡೋರು ಯಾರಿರ್ತಾರೆ ಅವ್ರಿಗೆ ಏನಾಗಿರಬೇಕು, ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಇರಬೇಕು. ಸೊ ಇಲ್ಲಿ ಒಂದು ಬಿಸ್ನೆಸ್ಸು ಒಂದು ಈವೆಂಟ್ನ ಆರ್ಗನೈಸ್ ಮಾಡ್ತಿದೆ ಅಂದರೆ ಅಲ್ಲಿ ಏನು ಮಾಡ್ತಾರೆ, ಒಂದು ಕರೆಕ್ಟ್ ಮತ್ತು ಕನ್ವೀನಿಯನ್ಸ್ ಆನ್ಸರ್ನ ಒಂದು ಕಸ್ಟಮರ್ಸ್ ಯಾರಿರ್ತಾರೆ ಅವರು ರೈಸ್ ಮಾಡೋ ಒಂದು ಆನ್ಸರ್ ರೈಸ್ ಮಾಡೋದ್ರಿಂದ ಸೊ ನಾವು ಏನು ಮಾಡಬೇಕು, ಅವರಿಗೆ ಒಂದು ಕರೆಕ್ಟ್ ಮತ್ತು ಕನ್ವೀನಿಯನ್ಸ್ ಆನ್ಸರ್ನ ಕೊಡ್ತಾ ಹೋಗಬೇಕು. ಸೊ ನಮಗೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಪಾರ್ಟಿಸಿಪೆಂಟ್ಸ್ ಆರ್ ಕ್ಯೂರಿಯಸ್ ಟು ನೋ ದಿ ಇನ್ಫಾರ್ಮೇಷನ್ ಅಬೌಟ್ ದಿ ಪ್ರಾಡಕ್ಟ್ ಆರ್ ದಿ ಕಂಪನಿ. ಸೊ ಪಾರ್ಟಿಸಿಪೆಂಟ್ ಯಾರಿರ್ತಾರೆ ಅವ್ರಿಗೆ ಏನಾಗಿರುತ್ತೆ, ಕ್ಯೂರಿಯಸ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು ಅಥವಾ ಈ ಕಂಪನಿ ಬಗ್ಗೆ ಅಬೌಟ್ ದಿ ಕಂಪನಿ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಕ್ಯೂರಿಯಸ್ ಆಗಿರುತ್ತೆ. ಸೊ ದೇರ್ ಫೋರ್ ದಿ ಆರ್ಗನೈಸೇಷನ್ ಶುಡ್ ಬಿ ಪ್ರಿಪೇರ್ಡ್ ಇನ್ ಅಡ್ವಾನ್ಸ್ ಫಾರ್ ಪಾಸಿಬಲ್ ಕ್ವಶನ್ಸ್ ಫ್ರಮ್ ದಿ ಪಾರ್ಟಿಸಿಪೇಟ್. ಅಂದರೆ ಇಲ್ಲಿ ಆರ್ಗನೈಸರ್ ಯಾರಿರ್ತಾರೆ ಅವರು ಏನಾಗಿರಬೇಕು, ವೆಲ್ ಅಡ್ವಾನ್ಸ್ ಆಗಿ ಏನಾಗಿರಬೇಕು, ಕಸ್ಟಮರ್ಸು ಯಾವ ರೀತಿ ಪಾಸಿಬಲ್ ಕ್ವಶನ್ಸ್ ಕೇಳ್ಬೋದು ಅಂತ ನೋಡಿಕೊಂಡು ಒಂದು ಪಾರ್ಟಿಸಿಪೇಟ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಏನನ್ನ ಕ್ವಶನ್ನ ರೈಸ್ ಮಾಡ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡಿ ಅದಕ್ಕೆ ವೆಲ್ ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಿರಬೇಕು. ಸೊ ನೆಕ್ಸ್ಟ್ ಒನ್ನು ಪ್ರಿನ್ಸಿಪಲ್ಸ್ ಆಫ್ ಪೀಪಲ್ ಮ್ಯಾನೇಜ್ಮೆಂಟ್. ಇದು ಒಂದು ಕೂಡ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಅಂತಲೇ ಹೇಳ್ಬೋದು. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದಿ ಬಿಸ್ನೆಸ್ ಆರ್ ಈವೆಂಟ್ ಆರ್ಗನೈಸರ್ ಶುಡ್ ಎಂಪ್ಲಾಯಿ ಗುಡ್ ಈವೆಂಟ್ ಮ್ಯಾನೇಜರ್ ಟೀಮ್. ಇಲ್ಲಿ ಏನಂದರೆ ಒಂದು ಈವೆಂಟ್ ಆರ್ಗನೈಸರ್ ಯಾರಿರ್ತಾರೆ ಅವರು ಒಂದು ಗುಡ್ ಎಂಪ್ಲಾಯಿ ಆಗಿದ್ದಾರೆ ಅಂದರೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ. ಸೊ ದಿಸ್ ಟೀಮ್ ಶುಡ್ ಬಿ ಡಿಲಿಗೇಟ್ ಡಿಫ್ರೆಂಟ್ ಆ್ಯಕ್ಟಿವಿಟಿ ಟು ರೆಸ್ಪಾನ್ಸಿಬಲ್ ಪರ್ಸನ್. ಅಂದರೆ ಇದು ಏನು ಮಾಡ್ತಾ ಹೋಗುತ್ತೆ ಅಂದರೆ ದಿಸ್ ಟೀಮ್ ಮೆಂಬರ್ಸ್ ಅಂದರೆ ಇಲ್ಲಿ ಡಿಫ್ರೆಂಟ್ ಆ್ಯಕ್ಟಿವಿಟಿನ ಒಂದು ನಡೆಸೋದಕ್ಕೆ ಏನು ಮಾಡ್ತಾ ಹೋಗುತ್ತೆ, ಈ ಪರ್ಸನ್ಸು ರೆಸ್ಪಾನ್ಸಿಬಲ್ ಅಂದರೆ ಒಂದು ಜವಾಬ್ದಾರಿನ ತಗೊಳ್ತಾ ಹೋಗ್ತಾರೆ. ಸೊ ದಿ ಟೀಮ್ ಮೆಂಬರ್ಸ್ ಆ್ಯಸ್ ಗುಡ್ ನಾಲೆಡ್ಜ್ ಆ್ಯಂಡ್ ಫ್ಲೆಕ್ಸಿಬಲ್ ಟು ಹ್ಯಾಂಡಲ್ ದಿ ಈವೆಂಟ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ಇಲ್ಲಿ ಒಂದು ಟೀಮ್ ಮ್ಯಾನೇಜ್ಮೆಂಟಲ್ಲಿ ಟೀಮ್ ಮೆಂಬರ್ಸು ಒಂದು ಗುಡ್ ನಾಲೆಡ್ಜು ಮತ್ತು ಅವರಿಗೆ ಒಂದು ಗುಡ್ ಎಕ್ಸ್ಪರ್ಟೈಸ್ ಆಗಿ ಮತ್ತು ಫ್ಲೆಕ್ಸಿಬಲ್ ಆಗಿ ಇದ್ದಾರೆ ಅಂದರೆ ಅವರು ಏನು ಮಾಡ್ತಾ ಹೋಗ್ತಾರೆ, ಒಂದು ಈವೆಂಟ್ನ ಅಕಾರ್ಡಿಂಗ್ ಟು ಪ್ಲ್ಯಾನ್ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಪ್ರಕಾರನೇ ಏನು ಮಾಡ್ತಾ ಹೋಗ್ತಾರೆ, ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ. ಸೊ ದಿ ಸ್ಟಾಫ್ ಮೆಂಬರ್ ಶುಡ್ ಬಿ ಇನ್ ದಿ ಪೊಸಿಷನ್ ಟು ಸ್ಯಾಕ್ರಿಫೈಸ್ ದೇರ್ ಪರ್ಸ್ನಲ್ ಲೈಫ್ ಫಾರ್ ದಿ ಕಾಸ್ ಆಫ್ ಆ್ಯನ್ ಈವೆಂಟ್. ಇಲ್ಲಿ ಸ್ಟಾಫ್ ಮೆಂಬರ್ಸ್ ಯಾರಿರ್ತಾರೆ ಅವರು ಏನು ಮಾಡ್ತಾರೆ, ಪೊಸಿಷನ್ ಟು ಸ್ಯಾಕ್ರಿಫೈ ಅಂದರೆ ದೇರ್ ಪರ್ಸ್ನಲ್ ಲೈಫ್ ಆಲ್ಸೋ ಸ್ಯಾಕ್ರಿಫೈಸ್ ಮಾಡ್ಕೋಬೋದು. ಯಾಕೆಂದರೆ ಒಂದು ವರ್ಕ್ ಮಾಡ್ತಿದ್ದೀವಿ ಅಂದರೆ ಡೆಡಿಕೇಟೆಡ್ ಆಗಿ ಮತ್ತು ನಮಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಡಾಕ್ಯುಮೆಂಟೇಷನ್. ಇಲ್ಲಿ ಡಾಕ್ಯುಮೆಂಟೇಷನ್ ಅಂದರೆ ಏನಂದರೆ ನಾವು ಒಂದು ಈವೆಂಟ್ನ ಆರ್ಗನೈಸ್ ಮಾಡ್ತಿದ್ದೀವಿ ಅಂದರೆ ಅದ್ರ ಬಗ್ಗೆ ಒಂದು ರಿಟರ್ನ್ ಫಾರ್ಮೇಟಲ್ಲಿ ಅಥವಾ ಒಂದು ಡಾಕ್ಯುಮೆಂಟೇಷನ್ನ ನಾವು ತಗೊಳ್ಳೋದು. ಸೊ ಇಲ್ಲಿ ಏನು ಮಾಡ್ತಾ ಹೋಗುತ್ತೆ, ಒಂದು ಬಿಸ್ನೆಸ್ ಒಂದು ಪ್ರಾಪರ್ ಡಾಕ್ಯುಮೆಂಟ್ನ ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ಸಕ್ಸಸ್ ಅಥವಾ ಫೇಲ್ಯೂರ್ ಆಗಿರೋದ್ರ ಬಗ್ಗೆ ನಮಗೆ ಒಂದು ಈವೆಂಟ್ನ ಪರ್ಪಸ್ಸು ಫೇಲ್ಯೂರ್ ಆಗಿದೆಯಾ ಅಥವಾ ಸಕ್ಸಸ್ ಆಗಿದೆಯಾ ಅಂತ ನಾವು ಏನು ಅಸರ್ಟೈನ್ ಮಾಡೋದಕ್ಕೆ ನಮಗೆ ಏನು ಬೇಕು, ಒಂದು ಡಾಕ್ಯುಮೆಂಟೇಷನ್ ಬೇಕು. ಸೊ ಬಿಸ್ನೆಸ್ ಆರ್ ಆರ್ಗನೈಸರ್ಸ್ ಕ್ಯಾನ್ ಮೇಕ್ ಯೂಸ್ ಆಫ್ ಅವೈಲಬಲ್ ಸಾಫ್ಟ್ವೇರ್ ಟು ಡೂ ದಿಸ್ ಜಾಬ್. ಅಂದರೆ ಒಂದು ಬಿಸ್ನೆಸ್ ಅಥವಾ ಆರ್ಗನೈಸರ್ ಯಾರಿರ್ತಾರೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಒಂದು ಅವೈಲಬಲ್ ಸಾಫ್ಟ್ವೇರ್ನ ಏನು ಮಾಡ್ತಾ ಹೋಗ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಸಾಫ್ಟ್ವೇರ್ ವಿಲ್ ಡೂ ದಿ ಜಾಬ್ ವಿತ್ ಎ ಗ್ರೇಟರ್ ಅಕ್ಯುರಸಿ ಆ್ಯಂಡ್ ಪರ್ಫೆಕ್ಷನ್. ಇಲ್ಲಿ ಸಾಫ್ಟ್ವೇರ್ ಇರೋದ್ರಿಂದ ನಮಗೆ ಏನಾಗ್ತಾ ಹೋಗುತ್ತೆ, ಒಂದು ಡಾಕ್ಯುಮೆಂಟೇಷನ್ ಅಂತಕ್ಕಂಥದ್ದು ಅಕ್ಯುರೇಸಿ, ಒಂದು ಯಾವುದೇ ರೀತಿ ರಾಂಗ್ ಅಂತ ಫಾಲ್ ಇನ್ಫಾರ್ಮೇಷನ್ ಇರೋದಿಲ್ಲ ಮತ್ತು ಪರ್ಫೆಕ್ಷನ್ ಇರುತ್ತೆ. ಮತ್ತು ದೀಸ್ ರೆಕಾರ್ಡ್ಸ್ ವಿಲ್ ಹೆಲ್ಪ್ ಟು ಲೊಕೇಟ್ ಆ್ಯಂಡ್ ಇವ್ಯಾಲ್ಯೂಯೇಟ್ ದಿ ವೇರಿಯಸ್ ಇಶ್ಯೂಸ್. ಒಂದು ಈವೆಂಟ್ನ ಆರ್ಗನೈಸ್ ಮಾಡಿದಾಗ ನಮಗೆ ಅಲ್ಲಿ ಏನೇನು ಇಶ್ಯೂಸ್ ಇದೆ ಅಂತ ಒಂದು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗುತ್ತೆ, ಇದು ಹೆಲ್ಪ್ ಮಾಡ್ತಾ ಡಾಕ್ಯುಮೆಂಟೇಷನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ರೆಕಾರ್ಡ್ಸ್ ವಿಲ್ help in knowing the actual number of
ಮೆಂಬರ್ಸ್ ಪಾರ್ಟಿಸಿಪೇಟೆಡ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಅಂದರೆ ಇಲ್ಲಿ ನಾವು ಒಂದು ಈವೆಂಟ್ನ ಡಾಕ್ಯುಮೆಂಟೇಷನ್ ಮಾಡೋದ್ರಿಂದ ನಮಗೆ ನಂಬರ್ ಆಫ್ ಆಕ್ಚುವಲ್ ಪೀಪಲು ಎಷ್ಟು ಆಕ್ಚುವಲ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ದ್ಯಾನ್ ಎಕ್ಸ್ಪೆಕ್ಟ್, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಇಲ್ಲಿ ಆಕ್ಚುವಲ್ ಎಷ್ಟಿದೆ ಅಂತ ತಿಳ್ಕೊಬೋದು. ಮತ್ತು ಆಕ್ಚುವಲ್ ಎಕ್ಸ್ಪೆಂಡಿಚರು ನಾವು ಬಜೆಟೆಡ್ ಮಾಡಿರ್ತೀವಲ್ವಾ, ಬಜೆಟೆಡ್ ಏನು ಮಾಡಿರ್ತೀವಿ ಅದನ್ನು ನಾವು ಏನು ಮಾಡ್ಬೋದು ಆಕ್ಚುವಲ್ ಜೊತೆ ಕಂಪೇರ್ ಮಾಡಿ ನೋಡ್ಬೋದು. ಬಜೆಟೆಡ್ ಒನ್ ಅಂದರೆ ಕಂಪೇರ್ ಮಾಡಿ ನೋಡ್ತಕ್ಕಂಥದ್ದು. ಸೊ ಇಲ್ಲಿ ರೆವೆನ್ಯೂ ಕೂಡ ನಾವು ಎಷ್ಟು ಎಸ್ಟಿಮೇಟ್ ಮಾಡಿದ್ದೀವಿ, ಸೊ ಆಕ್ಚುವಲ್ ನಾವು ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಹೋಗ್ಬೋದು. ಸೊ ನಾವು ಪ್ರಾಪರ್ ಡಾಕ್ಯುಮೆಂಟೇಷನ್ ಮಾಡೋದ್ರಿಂದ. ಸೊ ಪ್ರಿನ್ಸಿಪಲ್ಸ್ ಆಫ್ ಇವ್ಯಾಲ್ಯುವೇಷನ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಇವ್ಯಾಲ್ಯುವೇಷನ್ ಆಫ್ ಕಂಪ್ಲೀಟೆಡ್ ವರ್ಕ್ ಈಸ್ ನೆಸಸರಿ ಟು ನೋ ಇಟ್ಸ್ ಫೈನಲ್ ಔಟ್ಕಮ್. ಒಂದು ಫೈನಲ್ ಔಟ್ಕಮ್ನ ನಾವು ನೋಡಬೇಕಂದ್ರೆ ಇಲ್ಲಿ ಏನು ಮಾಡಬೇಕು, ಒಂದು ಕಂಪ್ಲೀಟೆಡ್ ವರ್ಕ್ನ ಇವ್ಯಾಲ್ಯುವೇಷನ್ ಮಾಡಬೇಕು. ಸೊ ದಿ ಈವೆಂಟ್ ಮ್ಯಾನೇಜರ್ ಈಸ್ ರಿಕ್ವೈರ್ಡ್ ಟು ಇವ್ಯಾಲ್ಯುಯೇಟ್ ದಿ ರಿಸಲ್ಟ್ಸ್ ಆಫ್ ಈವೆಂಟ್ ಆಫ್ಟರ್ ಇಟ್ ಈಸ್ ಎಕ್ಸಿಕ್ಯೂಟೆಡ್. ಅಂದರೆ ಇಲ್ಲಿ ಈವೆಂಟ್ ಮ್ಯಾನೇಜರ್ ಏನು ಮಾಡ್ತಾರೆ ಅಂದರೆ ಒಂದು ಈವೆಂಟು ಆದಮೇಲೆ, ಒಂದು ಈವೆಂಟ್ ಎಕ್ಸಿಕ್ಯೂಟ್ ಆದಮೇಲೆ ಅದನ್ನು ಇವ್ಯಾಲ್ಯುವೇಟ್ ಮಾಡ್ತಾ ಹೋಗಬೇಕು. ಸೊ ವೆನ್ ಇವ್ಯಾಲ್ಯುವೇಟೆಡ್ ದಿ ಆಕ್ಚುವಲ್ ರಿಸಲ್ಟ್ ಈಸ್ ಮೇಡ್ ನೋನ್, ದಿ ರಿಸಲ್ಟ್ ಈಸ್ ಕಂಪೇರ್ಡ್ ವಿತ್ ದಿ ಪ್ರೀಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್. ಒಂದು ರಿಸಲ್ಟ್ನ ನಾವೇನು ಮಾಡ್ತಾ ಹೋಗ್ತೀವಿ, ನಾವು ಮೊದಲೇ ಅಂದ್ಕೊಂಡಿರ್ತೀವಿ ಒಂದು ಪ್ರೀಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಆ ಸ್ಟ್ಯಾಂಡರ್ಡ್ಗೆ ಏನು ಮಾಡ್ತೀವಿ, ಒಂದು ಸೆಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿ ನೋಡ್ತೀವಿ. ಸೊ ಇವ್ಯಾಲ್ಯುವೇಷನ್ ಶುಡ್ ಹೈಲೈಟ್ ಬೋತ್ ದಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್. ಇಲ್ಲಿ ಒಂದು ನೆಗೆಟಿವ್ ಆಸ್ಪೆಕ್ಟ್ ಆಗಿರ್ಬೋದು, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಸೊ ಎರಡನ್ನೂ ಕೂಡ ಏನು ಮಾಡ್ತಾ ಹೋಗ್ತಾರೆ, ಹೈಲೈಟ್ ಮಾಡ್ತಾ ಹೋಗ್ತಾರೆ. ಪಾಸಿಟಿವ್ ಆಸ್ಪೆಕ್ಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅಂತಕ್ಕಂಥದ್ದು ಒಂದು ಅಪ್ರಿಷಿಯೇಟೆಡ್ ಮಾಡ್ತಾ ಹೋಗುತ್ತೆ ಒಂದು ಈವೆಂಟ್ ಆರ್ಗನೈಸರ್ನಲ್ಲಿ. ಸೊ ರೀಸನ್ಸ್ ಫಾರ್ ದಿ ವೀಕ್ನೆಸ್, ಅಂದರೆ ಒಂದು ನಮಗೆ ಏನು ರೀಸನ್ನು ಇಲ್ಲಿ ವೀಕ್ನೆಸ್ ಆಗೋದಕ್ಕೆ ಅಂತ ತಿಳಿಸ್ತಾ ಹೋಗುತ್ತೆ. ಸೊ ಶುಡ್ ಬಿ ಅಸರ್ಟೈನ್ ಟು ಸ್ಟಾಪ್ ದೇರ್ ಅಕರೆನ್ಸ್ ಇನ್ ದಿ ಫ್ಯೂಚರ್. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗುತ್ತೆ, ಒಂದು ಅಪ್ರಿಷಿಯೇಷನ್ನ ತಗೊಳ್ತಾ ಹೋಗುತ್ತೆ. ಮತ್ತು ನಾವು ಎಲ್ಲಿ ವೀಕ್ ಇದ್ದೀವಿ ಅಂತ ಒಂದು ರೀಸನ್ನ ಹುಡುಕ್ತಾ ಹೋಗ್ತಾರೆ. ಯಾಕೆ ಅಂದರೆ ಈ ವೀಕ್ನೆಸ್ಸು, ಸೊ ಈ ನೆಗೆಟಿವ್ ಪಾಯಿಂಟ್ ಏನಾಗಬಾರ್ದು, ನಮಗೆ ಫ್ಯೂಚರಲ್ಲಿ ಇದು ನಮಗೆ ಮತ್ತೆ ಎಗೈನ್ ರಿಪೀಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಇದನ್ನು ಅಸರ್ಟೈನ್ ಮಾಡ್ತಾ ಹೋಗ್ತಾರೆ. ಸೊ ಆಬ್ಜೆಕ್ಟಿವ್ ಇವ್ಯಾಲ್ಯುಯೇಷನ್ ಆಫ್ ಆ್ಯನ್ ಈವೆಂಟ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಎನ್ಶೂರ್ ಸಕ್ಸಸ್ ಇನ್ ದಿ ಲಾಂಗ್ ರನ್. ಒಂದು ಲಾಂಗ್ ರನ್ನಲ್ಲಿ ಒಂದು ಸಕ್ಸಸ್ ಆಗಬೇಕು ಅಂದರೆ ಇವ್ಯಾಲ್ಯುಯೇಷನ್ನು ರೆಗ್ಯುಲರ್ ಇಂಟರ್ವೆನ್ಸಲ್ಲಿ ಆಗ್ತಾ ಇರಬೇಕು. ಸೊ ಪ್ರಿನ್ಸಿಪಲ್ಸ್ ಆಫ್ ಕನ್ವೀನಿಯನ್ಸ್. ನೆಕ್ಸ್ಟ್ ಒನ್, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ಕಸ್ಟಮರ್ಸ್ ಶುಡ್ ಬಿ ಕೆಪ್ಟ್ ಕನ್ವೀನಿಯನ್ಸ್ ಥ್ರೂ ಔಟ್ ದಿ ಈವೆಂಟ್ ಪ್ರೋಗ್ರಾಮ್. ಒಂದು ಕನ್ವೀನಿಯೆಂಟ್, ಒಂದು ಕಸ್ಟಮರ್ಗೆ ಏನಾಗಬೇಕು, ಇಲ್ಲಿ ಒಂದು ಕನ್ವೀನಿಯೆಂಟ್ ಆಗಬೇಕು. ಸೊ ಪ್ರೋಗ್ರಾಮಲ್ಲಿ ರೈಟ್ ಫ್ರಮ್ ದಿ ರಿಜಿಸ್ಟ್ರೇಷನ್, ಒಂದು ರಿಜಿಸ್ಟ್ರೇಷನ್ ಸ್ಟೇಜಿಂದ ಹಿಡಿದು ಟಿಲ್ ದಿ ಎಂಡ್ ಆಫ್ ಈವೆಂಟ್ ಕಸ್ಟಮರ್, ಅಂದರೆ ಒಂದು ಈವೆಂಟು ಎಂಡ್ ಆಗೋ ಟಿಲ್ ಅಂದರೆ ಒಂದು ಈವೆಂಟ್ ಎಂಡ್ ಆಗೋ ತನಕ ಏನು ಮಾಡ್ತಾ ಹೋಗಬೇಕು, ಒಂದು ಕಂಫರ್ಟ್, ಅಂದರೆ ಒಂದು ಆಲ್ ಸ್ಟೇಜಲ್ಲಿ ಏನು ಮಾಡ್ತಾ ಹೋಗಬೇಕು, ಒಂದು ಕಂಫರ್ಟ್ನ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಾ ಹೋಗಬೇಕು. ಸೊ ಕಸ್ಟಮರ್ ಶುಡ್ ಬಿ ಪ್ರೊವೈಡೆಡ್ ವಿತ್ ದಿ ಈಸಿ ಟು ಅಸೆಸ್. ಒಂದು ರಿಜಿಸ್ಟ್ರೇಷನ್ನ ಅಸೆಸ್ ಮಾಡೋದಾಗಿರ್ಬೋದು, ಅಥವಾ ಆನ್ಲೈನ್ ಪೇಮೆಂಟ್ ಆಗಿರ್ಬೋದು, ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಅಥವಾ ಒಂದು ವೆನೋಸ್ಪಾಟ್ಗೆ ಒಂದು ಈಸಿಯಾಗಿ ರೀಚ್ ಆಗೋದಾಗಿರ್ಬೋದು, ಅಥವಾ ಈಸಿಯಾಗಿ ಎಕ್ಸಿಟ್ ಆಗಿರ್ಬೋದು, ಅಥವಾ ಅದರ್ ನೆಸೆಸಿಟೀಸ್ ಏನಿದೆ ಅದರಲ್ಲೆಲ್ಲ ಏನು ಮಾಡ್ತಾ ಹೋಗಬೇಕು, ಒಂದು ಕಸ್ಟಮರ್ಗೆ ಕನ್ವೀನಿಯನ್ಸ್ನ ಪ್ರೊವೈಡ್ ಮಾಡ್ತಾ ಹೋಗಬೇಕು. ಸೊ ಇದನ್ನೆಲ್ಲ ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್ ನಮಗೆ ಕಸ್ಟಮರ್ಸ್ ಬಂದಾಗ ಅವ್ರಿಗೆ ಏನು ಮಾಡ್ತಾ ಹೋಗಬೇಕು, ನಾವು ಆಲ್ ನೆಸಸರಿ ಅಂದರೆ ಏನು ಅವಶ್ಯಕತೆ ಇದೆ, ಸೊ ಆ ಎಲ್ಲ ಇನ್ಫಾರ್ಮೇಷನ್ನ, ಸೊ ಎಂಟೈರ್ ಪ್ರೋಸೆಸ್ ಬಗ್ಗೆ ನಾವೇನು ಮಾಡ್ತಾ ಹೋಗಬೇಕು, ಕಸ್ಟಮರ್ಸ್ಗೆ ತಿಳಿಸ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಒನ್ನು ಪ್ರಿನ್ಸಿಪಲ್ಸ್ ಆಫ್ ಅಕ್ನಾಲೇಜ್ಮೆಂಟ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ದಿ ಈವೆಂಟ್ ಆರ್ಗನೈಸರ್ ಶುಡ್ ಬಿ
ಥ್ಯಾಂಕ್ಫುಲ್ ಟು ಆಲ್ ದೋಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಸಕ್ಸಸ್ ಆಫ್ ಈವೆಂಟ್. ಅಂದರೆ ಏನು ಮಾಡ್ತಾ ಹೋಗೋದಂದರೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಅಂದರೆ ಯಾರ್ಯಾರು ಒಂದು ಈವೆಂಟ್ನ ಒಂದು ಸಕ್ಸಸ್ ಆಗೋದಕ್ಕೆ ಒಂದು ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಸೊ ಅವರಿಗೆಲ್ಲ ಥ್ಯಾಂಕ್ಸ್ಫುಲ್ ಹೇಳೋದಾಗಿರ್ಬೋದು. ಮತ್ತು ಲೈಕ್ ಇನ್ವಿಟೇಷನ್ ಟು ಅಟೆಂಡ್ ದಿ ಈವೆಂಟ್, ಒಂದು ಈವೆಂಟ್ನ ಅಟೆಂಡ್ ಮಾಡೋದಕ್ಕೆ ಒಂದು ಇನ್ವಿಟೇಷನ್ನ ಕೊಟ್ಟಿರೋದಿರ್ಬೋದು. ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಟು ಗಿವಿಂಗ್ ಅಕ್ನಾಲೇಜ್ ಟು ನಾವು ಯಾರಿಗೆ ಇನ್ವಿಟೇಷನ್ ಕೊಟ್ಟಿರ್ತೀವಿ ಅವ್ರಿಗೆ ಅಕ್ನಾಲೇಜ್ ಹೇಳೋದು. ಮತ್ತು ಥ್ಯಾಂಕ್ ಟು ಪಾರ್ಟಿಸಿಪೇಟ್ ಫಾರ್ ದೇರ್ ಟೈಮ್ ಆ್ಯಂಡ್ ಪ್ರೆಸೆನ್ಸ್. ಒಂದು ಯಾರು ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರಿಗೆ ಅವ್ರ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿರ್ತಾರಲ್ವ, ಮತ್ತು ಅವರು ಇಲ್ಲಿ ಪ್ರೆಸೆನ್ಸ್ ಆಗಿರ್ತಾರಲ್ವ, ಸೊ ನಾವು ಅದಕ್ಕೆ ಏನು ಮಾಡಬೇಕು, ಒಂದು ಥ್ಯಾಂಕಿಂಗ್ನ, ಒಂದು ಕೃತಜ್ಞತೆನ ಹೇಳ್ತಕ್ಕಂಥದ್ದು. ಸೊ ಥ್ಯಾಂಕಿಂಗ್ ನೋ ಶುಡ್ ಬಿ ಸೆಂಡ್ ಟು ದಿ ಸ್ಪೀಕರ್, ಒಂದು ಸ್ಪೀಕರ್ಗೆ ಏನು ಮಾಡ್ತಾ ಹೋಗೋದು, ಸೆಂಡ್ ಮಾಡಬೇಕು. ಸೊ ದಿ ಪಾರ್ಟಿಸಿಪೆಂಟ್ ಹೂ ವರ್ ಪಾರ್ಟ್ ಆಫ್ ಈವೆಂಟ್, ಅಂದರೆ ಯಾರ್ಯಾರು ಒಂದು ಈವೆಂಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ. ಮತ್ತು ಥ್ಯಾಂಕ್ಸ್ ಗಿವಿಂಗ್ ಈಸ್ ನಾಟ್ ಎ ಈಕ್ವಿಟಿ ಬಟ್ ಆಲ್ಸೋ ಇಟ್ಸ್ ಹೆಲ್ಪ್ ಟು ಬಿಲ್ಡ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ದಿ ಬಿಸ್ನೆಸ್. ಅಂದರೆ ಇದು ಏನು ಮಾಡಲ್ಲ, ಒಂದು ಸ್ಪಷ್ಟವಾಗಿ ಒಂದು ಸೂಕ್ತವಾದ ಈವೆಂಟಲ್ಲಿ ಒಂದು ಸೂಕ್ತವಾಗಿ ಒಂದು ಫ್ರೇಮ್ವರ್ಕ್ನ ಮಾತ್ರ ಮಾಡೋದಿಲ್ಲ, ಜೊತೆಗೆ ಏನು ಮಾಡುತ್ತೆ, ಒಂದು ಸ್ಟ್ರಾಂಗ್ ಬಿಸ್ನೆಸ್ ಜೊತೆಗೆ ಸ್ಟ್ರಾಂಗ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಕಮಿಟ್ಮೆಂಟ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಇನ್ವಾಲ್ವ್ಮೆಂಟ್ ಆಫ್ ಆಲ್ ಪೀಪಲ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಆ್ಯನ್ ಈವೆಂಟ್. ಒಂದು ಈವೆಂಟು ಎಸೆನ್ಷಿಯಲ್ ಆಗಿ ಒಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಷನ್ ಆಗಬೇಕು ಅಂದರೆ ಏನು ಮಾಡಬೇಕು, ಇನ್ವಾಲ್ವ್ಮೆಂಟ್ ಆಫ್ ಆಲ್ ಪೀಪಲ್, ಒಂದು ಆಲ್ ಪೀಪಲ್ನ ಇನ್ವಾಲ್ವ್ಮೆಂಟು ಇಂಪಾರ್ಟೆನ್ಸ್ ಆಗುತ್ತೆ. ಸೊ ಇಟ್ ಕ್ಯಾನ್ ಬಿಕಮ್ ಎ ಸಕ್ಸಸ್ಫುಲ್ ವಿತ್ ದಿ ಎಫರ್ಟ್ಸ್ ಆಫ್ ಸಿಂಗಲ್ ಇಂಡಿವಿಜುವಲ್. ಅಂದರೆ ಇದು ಏನಂದರೆ, ಒಂದು ಈವೆಂಟು ಸಕ್ಸಸ್ಫುಲ್ ಆಗಬೇಕು ಅಂದರೆ ಒಂದು ಇಂಡಿವಿಜುವಲ್ ಅಂದರೆ ಒಂದು ಸಿಂಗಲ್ ಮ್ಯಾನ್ನ ಒಂದು ಎಫರ್ಟು ಸಾಧ್ಯ ಆಗೋದಿಲ್ಲ. ಅದ್ರ ಬದಲಾಗಿ ಮೆನಿ ಇಂಡಿವಿಜುವಲ್ ಆರ್ ಇನ್ವಾಲ್ವ್ಡ್ ಇನ್ ಇಟ್, ಅಂದರೆ ಮೆನಿ ಇಂಡಿವಿಜುವಲ್ ಏನಾಗಿರ್ತಾರೆ, ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ದಿ ಕಲೆಕ್ಟಿವ್ ಎಫರ್ಟ್, ಇನ್ವಾಲ್ವ್ಮೆಂಟ್ ಆ್ಯಂಡ್ ಕಮಿಟ್ಮೆಂಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ಸಕ್ಸಸ್ ಆಫ್ ಎನಿ ಕೈಂಡ್ ಆಫ್ ಈವೆಂಟ್. ಅಂದರೆ ಇಲ್ಲಿ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಮತ್ತು ಒಂದು ಎಫರ್ಟ್ ಅಂತಕ್ಕಂಥದ್ದು ಮತ್ತು ಇನ್ವಾಲ್ವ್ಮೆಂಟ್ ಇದ್ದರೆ ಒಂದು ಈವೆಂಟಲ್ಲಿ ಏನಾಗ್ತಾ ಹೋಗುತ್ತೆ, ಇದು ಯಾವುದೇ ಥರದ್ದು ಈವೆಂಟ್ ಇರಲಿ ಅದು ಏನಾಗುತ್ತೆ, ಸಕ್ಸಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ಸ್ ಆಫ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ದಿ ಆರ್ಗನೈಸೇಷನ್ ವಿಲ್ ಎನ್ಶೂರ್ ಸಕ್ಸಸ್ ಇನ್ ಇಟ್ಸ್ ಮಿಷನ್ ಓನ್ಲಿ ವೆನ್ ದಿ ರಿಸೋರ್ಸಸ್ ಆರ್ ಆಪ್ಟಿಮಲಿ ಯೂಸ್ಡ್ ಬೈ ಇಟ್. ಅಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ, ಒಂದು ಆರ್ಗನೈಸೇಷನ್ನು ಒಂದು ಸಕ್ಸಸ್ ಆಗಿದೆ ಅವ್ರ ಮಿಷನಲ್ಲಿ ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗಬೇಕು, ಒಂದು ರಿಸೋರ್ಸಸ್ನ ಆಪ್ಟಿಮಲಿ ಯೂಸ್ ಮಾಡಬೇಕು. ಸೊ ಸಿಮಿಲರ್ಲಿ ಒಂದು ಒಂದು ಈವೆಂಟ್ನ ಹೋಲ್ಡ್ ಮಾಡಿದ್ದೀವಿ ಅಂದರೆ ದಿ ಆರ್ಗನೈಸರ್ ಶುಡ್ ಎಫೆಕ್ಟಿವ್ಲಿ ಯೂಸ್ ಆಫ್ ಅವೈಲೇಬಲ್ ರಿಸೋರ್ಸಸ್, ಒಂದು ಅವೈಲೇಬಲ್ ರಿಸೋರ್ಸಸ್ನ ಏನು ಮಾಡ್ತಾ ಹೋಗಬೇಕು, ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಹೋಗಬೇಕು. ಸೊ ರಿಸೋರ್ಸಸ್ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ರಿಸೋರ್ಸಸ್ ಸ್ಕೇರ್ ಮತ್ತು ನೇಚರ್, ಅಂದರೆ ನಮಗೆ ನ್ಯಾಚುರಲಿ ಗೊತ್ತಿದೆ ಒಂದು ರಿಸೋರ್ಸಸ್ಸು ಸ್ಕೇರ್ ಇರುತ್ತೆ ಮತ್ತು ದೇರ್ ಡ್ಯುಡಿಷಿಯಸ್ ಯೂಸ್, ಒಂದು ಅದನ್ನು ಏನು ಮಾಡ್ತಾ ಹೋಗಬೇಕು, ಒಂದು ಇಂಟೆಲಿಜೆಂಟ್ ವೇನಲ್ಲಿ ಯೂಸ್ ಮಾಡ್ತಾ ಹೋಗಬೇಕು. ಸೊ ಆಲ್ಟರ್ನೇಟಿವ್ ಅಪ್ಲಿಕೇಶನ್ ಅಂದರೆ ಆಲ್ಟರ್ನೇಟಿವ್ ಆಗಿ ಏನಿದೆ ಅದನ್ನು ಯೂಸ್ ಮಾಡೋದಾಗಿರ್ಬೋದು. ಸೊ ಒಂದು ಸಕ್ಸಸ್ಫುಲ್ ಈವೆಂಟ್ನ ಮ್ಯಾನೇಜ್ ಮಾಡೋದಕ್ಕೆ ಒಂದು ಪ್ರಾಪರಾಗಿ ಏನು ಮಾಡ್ತಾ ಹೋಗಬೇಕು, ರಿಸೋರ್ಸಸ್ನ ಆಪ್ಟಿಮಲಿ ಯುಟಿಲೈಸ್ ಮಾಡ್ತಾ ಹೋಗಬೇಕು. ಸೊ ಇದು ಏನು ಮಾಡ್ತಾ ಹೋಗುತ್ತೆ, ದಿಸ್ ರಿಕ್ವೈರ್ಸ್ ಕಾನ್ಸ್ಟೆಂಟ್ ಅಬ್ಸರ್ವೇಷನ್, ಲರ್ನಿಂಗ್, ಇನೋವೇಷನ್ ಆ್ಯಂಡ್ ಥಿಂಕಿಂಗ್ನ ಏನು ಮಾಡ್ತಾ ಹೋಗುತ್ತೆ, ಕಾನ್ಸ್ಟೆಂಟಾಗಿ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾಕ್ಸಿಮಮ್ ಕೇರ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾಕ್ಸಿಮಮ್ ಕೇರ್ ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗೋದು, ಒಂದು ಈವೆಂಟ್ನ ಆರ್ಗನೈಸ್ ಮಾಡೋರು ಯಾರಿರ್ತಾರೆ ಅವರು ಏನು ಮಾಡಬೇಕು, ಒಂದು ಮ್ಯಾಕ್ಸಿಮಮ್ ಕೇರ್ನ ಒಂದು ಕಸ್ಟಮರ್ ಬಗ್ಗೆ ಏನು ಮಾಡಬೇಕು,
ಕೊಡ್ತಾ ಹೋಗಬೇಕು. ಸೊ ಸ್ಯಾಟಿಸ್ಫೈಸ್ ಕಸ್ಟಮರ್ಸ್ ಯಾರಿರ್ತಾರೆ ಅವರು ಏನು ಮಾಡ್ತಾರೆ, ನಾವು ಏನಂತ ಹೇಳ್ಬೋದು, ಒಂದು ಬಿಸ್ನೆಸ್ಗೆ ಅಸೆಟ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಎ ಸ್ಯಾಟಿಸ್ಫೈಸ್ ಕಸ್ಟಮರ್ ಈಸ್ ಡಾರ್ಮನೆಂಟ್ ಅಡ್ವರ್ಟೈಸರ್ ಆ್ಯಂಡ್ ರಿಪೀಟ್ಸ್ ದಿ ಬಿಸ್ನೆಸ್. ಅಂದರೆ ಇಲ್ಲಿ ಒಂದು ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾರು ಸ್ಯಾಟಿಸ್ಫೈ ಆಗಿರ್ತಾರೆ ಆ ಕಸ್ಟಮರು ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಒಂದು ಅಡ್ವರ್ಟೈಸ್ ಅಂದರೆ ಒಂದು ಪಬ್ಲಿಸಿಟಿನ ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ಬಿಸ್ನೆಸ್ಸು ಇಲ್ಲಿ ರಿಪೀಟ್ ಆಗೋದಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ದಿ ವರ್ಡ್ ಆಫ್ ಮೌತ್ ಅಡ್ವರ್ಟೈಸಿಂಗ್ ಬಿಲ್ಡ್ ಲಾಯಲ್ ಕಸ್ಟಮರ್ಸ್ ಫೋರ್ಸ್ ಆ್ಯಂಡ್ ಟೇಕ್ ದಿ ಬಿಸ್ನೆಸ್ ಟು ಗ್ರೇಟರ್ ಹೈಟ್ಸ್. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗುತ್ತೆ, ಮೌತ್ ಟು ಮೌತ್ ಅಡ್ವರ್ಟೈಸಿಂಗ್ ಅಂದರೆ ನಿಮಗೆ ಪಬ್ಲಿಸಿಟಿ ಅಂದರೆ ಗೊತ್ತಿರುತ್ತೆ, ಮೌತ್ ಟು ಮೌತ್ ಅಡ್ವರ್ಟೈಸ್. ಸೊ ಇದು ಏನಾಗ್ತಾ ಹೋಗುತ್ತೆ, ಇದು ಮೋರ್ ಎಫೆಕ್ಟಿವ್ ಅಂತಲೇ, ಅಡ್ವರ್ಟೈಸಿಂಗಿಂತ ಮೋರ್ ಎಫೆಕ್ಟಿವ್ ಅಂತ ನಾವೇ ಹೇಳ್ಬೋದು. ಸೊ ಇದು ಒಂದು ಲಾಯಲ್ಟಿನ ಒಂದು ಕಸ್ಟಮರಲ್ಲಿ ಬಿಲ್ಡ್ ಮಾಡ್ತಾ ಹೋಗುತ್ತೆ ಮತ್ತು ಒಂದು ಬಿಸ್ನೆಸ್ನ ಗ್ರೇಟ್ ಹೈಟ್ಸ್ಗೆ ಏನು ಮಾಡ್ತಾ ಹೋಗುತ್ತೆ, ತಗೊಂಡು ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಪ್ರಿನ್ಸಿಪಲ್ಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್.